ವೆಲ್ಕಮ್ ಬ್ಯಾಕ್. ನಮೋ ಸರ್ಪ್ರೈಸ್. ಇವತ್ತು ಬಜೆಟ್ ಮಂಡನೆ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. 3ನೇ ಬಾರಿಗೆ ಮೋದಿ ಸರ್ಕಾರದ 9ನೇ ಬಾರಿಗೆ ಮಂಡಿಸ್ತಿರುವಂತಹ ಬಜೆಟ್ ಇದು. ಆದರೆ ಈ ಬಾರಿ ಹಲವಾರು ವಿಶೇಷ ಮತ್ತು ದಾಖಲೆ ಎಲ್ಲವೂ ಇದ್ದೇ ಇರುತ್ತೆ. ಸ್ಟುಡಿಯೋ ನನ್ನ ಜೊತೆ ಪ್ರತಾಪ್ ನಾಯಕ್, ಬಿಜೆಪಿಯ ವಕ್ತಾರರು, ಪರಿಷತ್ತಿನ ಸದಸ್ಯರು ಮತ್ತು ಸಂಕೇತ ಎಣಿಗೆಯವರು, ಕಾಂಗ್ರೆಸ್ನ ವಕ್ತಾರರು. ನಾನು ಬ್ರೇಕ್ ಮುಂಚೆ ಪ್ರಸ್ತಾಪ ಮಾಡಿದ್ದನ್ನು ನಾನೀಗ ಪ್ರತಾಪ್ ನಾಯಕರ ಹತ್ರ ಹೋಗ್ತಿದ್ದೀನಿ. ಕಾಂಗ್ರೆಸ್ನವರ ಮಾತು, ಅಫ್ಕೋರ್ಸ್ ಕರ್ನಾಟಕದವ್ರು ನಾವು ಒತ್ತಾಯವಾಗಿ ಕೇಳಬೇಕು, ನಮ್ಮ ಹಕ್ಕು ಅಂದರು. ಇದುವರೆಗೆ ಪ್ರತಿ ಸರಿನೂ ಕೂಡ ಆ ಎಕ್ಸ್ಪೆಕ್ಟೇಷನ್ ರೀಚ್ ಹತ್ತತ್ರನೂ ಆಗಿಲ್ಲ. ನಾವು ಯಾವಾಗಲೂ ಬರೀ ಕೇಳ್ಕೊಳ್ಳೋದೇ ಆಗೋಗಿದೆ. ಒದ್ದಾಡ್ತೀವಿ, ಮತ್ತೆ ಮಲತಾಯಿ ಧೋರಣೆ ಅಂತೀವಿ, ಎಲ್ಲ ಪದಗಳು ಬಳಸ್ತಾನೆ ಇರ್ತೀವಿ. ವಯಸ್ಸು ಈಗಲಾದರೂ ಅದಕ್ಕೆ ಅದರದ್ದೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತಾ ಅನ್ನೋ ನಿರೀಕ್ಷೆ. ನಾನು ಮೊದಲನೇದಾಗಿ ಅವರ ಮಾತನ್ನೇ ಒಪ್ಪಲ್ಲ. ಖಂಡಿತವಾಗಿ ಒಪ್ಪಲ್ಲ. ಯಾಕೆ? ನೀವು ಇವತ್ತು ನನ್ನ ಹತ್ರ ಇಲ್ಲಿ ಆ ಲೆಕ್ಕಾಚಾರ ಇಲ್ಲ. ಆದರೆ ಸಹಜವಾಗಿ ಅವರು ಕಾಂಗ್ರೆಸ್ನವರಾಗಿ ಆ ರೀತಿಯಲ್ಲಿ ಹೇಳುವ ಹಕ್ಕು, ಅದನ್ನು ನಾನು ಒಪ್ತೇನೆ. ಯಾಕೆಂತ ಹೇಳಿದ್ರೆ ನಾವು ಅಷ್ಟು ಲೋಕಸಭಾ ಸದಸ್ಯರನ್ನು ಕೊಟ್ಟಿದ್ದೇವೆ. ಇವತ್ತು ಪೂರಕವಾಗುವಂತಹ ರೀತಿಯಲ್ಲಿ ಕೇಂದ್ರದಲ್ಲಿಯೂ ರಾಜ್ಯದಲ್ಲಿಯೂ ಕಳೆದ 1 ವರ್ಷದಿಂದ ಒಂದೇ ಪಕ್ಷದ ಸರ್ಕಾರ ಇದೆ. ಹಾಗಾಗಿ ಏನಾದರೂ ನಾವು ಕೊರೋನಾ ಟೈಮಲ್ಲಿ ನೋಡಿದರೆ ಇಡೀ ದೇಶವನ್ನೇ ಗಮನಿಸಿದರೂ ಕೂಡ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಒಟ್ಟು ಈ ಪರಿಸ್ಥಿತಿಯನ್ನು ಎದುರಿಸುವ ಸಂದರ್ಭದಲ್ಲಿ ಒಳ್ಳೆಯ ರೀತಿಯ ಹೊಂದಾಣಿಕೆ ಖಂಡಿತವಾಗಿ ಇತ್ತು. ಮತ್ತು ನಮ್ಮ ನೆರೆಯ ಪರಿಸ್ಥಿತಿ ಇರ್ಬೋದು ಅಥವಾ ಬೇರೆ ಬರದ ಪರಿಸ್ಥಿತಿಯಲ್ಲಿಯೂ ಇರ್ಬೋದು, ಕೇಂದ್ರ ಸ್ಪಂದಿಸಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅವರು ಸಹಜವಾಗಿ ಆಗ ಒಂದು ಮಾತು ಹೇಳಿದರು, ಅನುಭವ ನಮಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ಕಾಂಗ್ರೆಸ್ಸಿಗೆ ಕಳೆದ 70 ವರ್ಷದಿಂದ ಇಲ್ಲಿ ಆಡಳಿತ ಮಾಡ್ತಾ ಇದ್ದ ಹಾಗೆ ಸಹಜವಾಗಿ ಅದು ಮನಸ್ಸಿಗೆ ಬಂದಿದೆ, ನಾವು ಮಾತ್ರ ಆಡಳಿತ ಮಾಡುವಂಥವ್ರು ಅಂತೇಳಿ. ಆದರೆ ಹೊಸಬರಿಗೆ ಅವಕಾಶ ಕೊಟ್ಟಾಗ ಹೊಸ ರೀತಿಯಲ್ಲಿ ಹೊಸ ಯೋಚನೆಗಳನ್ನು ಜಾರಿಗೆ ತರ್ತಾರೆ ಅಂತ ಹೇಳುವುದಕ್ಕೆ ಕಳೆದ 6 ವರ್ಷದಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ, ಯಡಿಯೂರಪ್ಪರ ನೇತೃತ್ವದ ಸರ್ಕಾರ ಹೊಸ ಸಂಗತಿಗಳನ್ನು ಜನರಿಗೆ, ಜನಸಾಮಾನ್ಯರಿಗೆ ತಲುಪುವಂತಹ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿದೆ. ಮತ್ತು ಆ ರೀತಿಯಲ್ಲಿ ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ಖಂಡಿತವಾಗಿಯೂ ನಾವು ಏನು ಜನರ ನಿರೀಕ್ಷೆಗೆ ಸರಿಯಾಗಿ ಮತ್ತು ರಾಜ್ಯಕ್ಕೆ ನ್ಯಾಯ ಸಿಗುವಂತಹ ರೀತಿಯಲ್ಲಿ ಈ ಬಜೆಟಲ್ಲಿ ನೀವು ಖಂಡಿತವಾಗಿ ನಿರೀಕ್ಷೆ ಮಾಡ್ಬೋದು ಅಂತ ಹೇಳುವ ನನಗೆ ಯಾವಾಗಲೂ ಅನಿಸುತ್ತೆ ಸರ್. ಯಾವುದೋ ಒಂದು ಅಲೋಕೇಶನ್ ಆದಾಗ, ಅನೌನ್ಸ್ಮೆಂಟ್ ಆದಾಗ, ಬಡ್ಜೆಟ್ ಅಂದಾಗ ಮಂಡನೆ ಮಾಡ್ತಿರ್ತಾರೆ, ಎಲ್ಲವನ್ನೂ ಕರತಲಾಮಲಕ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಜನಸಾಮಾನ್ಯರಿಗೆ. ಟೆಕ್ನಿಕಲ್ ತಿಳ್ಕೊಳ್ಳೋದು ಬೇರೆ. ಆದರೆ ಎಲ್ಲೊಂದು ಕಡೆ ನಮ್ಮ ಮನೇಲಿ ಕೂತಿರೋ ನಮ್ಮಮ್ಮ ಅಥವಾ ಇನ್ಯಾರ್ದೋ ಮನೇಲಿರೋ ಹೆಂಡತಿ, ಯಾರೋ ಹೆಣ್ಣುಮಕ್ಕಳು, ಮನೆ ನಡೆಸೋರು, ಇನ್ಯಾರ್ದೋ, ಅದು ಪೂರ್ತಿ ಅರ್ಥ ಆಗದೇ ಇದ್ರು ಪ್ರತಿನಿತ್ಯದ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೋಡ್ತಿರ್ತಾರೆ. ಎಂಡ್ ಆಫ್ ದಿ ಡೇ ಅದು ರೀಚ್ ಆಗುತ್ತೆ, ಆಗ್ತಿದೆ, ಅದು ಗೊತ್ತಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಖಂಡಿತವಾಗಿ ಆ ಕಾರಣಕ್ಕೋಸ್ಕರವೇ ಇವತ್ತು ಜನಸಾಮಾನ್ಯರ ವಿಶ್ವಾಸ ಸರ್ಕಾರದ ಕಡೆಗೆ ಹೆಚ್ಚಾಗ್ತಾ ಇರುವಂತಹದ್ದು. ಅಗತ್ಯ ವಸ್ತುಗಳ ಬೆಲೆ ಇಳಿದ್ರೆ ನನಗೆ ಸಮಾಧಾನ ಆಗುತ್ತೆ. ನನ್ನ ಮನೆ ಪ್ರತಿ ತಿಂಗಳು ಗ್ಯಾಸ್ ಬರುತ್ತೆ, ಈ ಬಾರಿ ಇಳಿತಪ್ಪ. ನಾನು ಪ್ರತಿ ದಿನಸಿ ತೊಗೊಂಡ್ಬರ್ತೀನಿ, ಈ ಬಾರಿ ಕಡಿಮೆ ಆಯ್ತಪ್ಪ. ಬೇಳೆಕಾಳು ತೊಗೊಂಡ್ಬರ್ತೀನಿ, ಕಡಿಮೆ ಆಯ್ತಪ್ಪ. ಈ ಥರದ್ದು ಅನ್ಸಿದ್ರೆ ಮಾತ್ರ ಪ್ರತಿ ಲೈಫ್ ಪರವಾಗಿಲ್ಲ, ನಮ್ಮ ಲೈಫ್ ಹಿಂಗಿದೆ ಅಂತ ತಿಳ್ಕೊತೀವಿ ನಾವೆಲ್ಲರೂ ಕೂಡ. ಸರ್ಕಾರ ನೇರ ನಮ್ಮ ಮನೆ ಬಾಗಿಲಿಗೆ ಬರುವಂತಹ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕವಾದಂತಹ ಬದಲಾವಣೆಯನ್ನು ಕಳೆದ 6 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಟ್ಟು ಆರ್ಥಿಕ ಪರಿಸ್ಥಿತಿಯಿಂದಾಗಿ ದೇಶದಲ್ಲಿ ಆಗುವಂತಹ ಏನು ಬೆಲೆ ಏರಿಕೆ ಅಥವಾ ಬೇರೆ ಬೇರೆ ಸಂಗತಿಗಳು, ಅದು ಈಗಂತೂ ನಾವು ಮತ್ತೆ ಪುನಃ ಕೊರೋನಾ ಅಂತ ಹೇಳುವ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ. ಕಳೆದ ವರ್ಷದಲ್ಲಿ 13 ಲಕ್ಷ ಕೋಟಿ ಆದಾಯವನ್ನು ಮೊನ್ನೆಯ ಪರಿಸ್ಥಿತಿಯ ಸಂದರ್ಭದಲ್ಲಿ ಕಳ್ಕೊಂಡಿದ್ದೇವೆ. ಅಂಥದ್ರಲ್ಲಿ ಅದನ್ನು ತುಂಬಿಸಿಕೊಂಡು ಮೇಲೆ ಬರ್ತಾ ಇದೆ ಅಂತೇಳಿ ಹೇಳುವುದಕ್ಕೆ, ಮೊದಲ ತ್ರೈಮಾಸಿಕದಲ್ಲಿ 23.9% ನೆಗೆಟಿವ್ ಇದ್ದದ್ದು ನಂತರದ ಆಗುವಾಗ ಅದು 7.5 ನೆಗೆಟಿವ್ಗೆ ಬಂದಿದೆ. ಅಂದರೆ ಸುಮಾರು 23% ಅದು ಲಿಫ್ಟನ್ನು ತಗೊಂಡಿದೆ ಅಂತೇಳಿ ಹೇಳುವಾಗ ಸಹಜವಾಗಿ ಇಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವೊಂದು ದಿನನಿತ್ಯದ ಬಳಕೆಯ ಸಂಗತಿಗಳ ಬೆಲೆ ಸಹಜವಾಗಿ ಮೇಲೆ ಇರ್ತದೆ. ಒಟ್ಟು ಸಪ್ಲೈ ಚೈನ್ ಅದನ್ನ ಸರಿಪಡಿಸುವ ದಿಕ್ಕಿನಲ್ಲಿ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಬೇಕು. ಸಪ್ಲೈ ಚೈನ್ ಆ ರೀತಿಯಲ್ಲಿ ಬೆಳವಣಿಗೆ ಮಾಡುವ ಸಂದರ್ಭಕ್ಕೋಸ್ಕರ ಸಾಕಷ್ಟು ಹೊಸ ಯೋಚನೆಗಳನ್ನು ತರುವಾಗ ನಾವೇನು ಪುನಃ ಹೊಸತು ಅಂತೇಳಿ ಹೇಳಿದರೆ ಕಾಲದ ಅಗತ್ಯಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂತಹ ಸಂಗತಿಗಳನ್ನು ನಾವೀಗ ಕೆಲವೊಂದು ಸಂಗತಿಗಳನ್ನು ಜಾರಿ ಮಾಡ್ತಾ ಇದ್ದೇವೆ.
ಅಂತಹ ಸಂದರ್ಭದಲ್ಲಿ ಅವರು ಅದನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಲದ ಅಗತ್ಯ ಅದು. ಏನಾದರೂ ಹೊಸತನದ ಮೂಲಕ ಇದಕ್ಕೊಂದು ಪುನಶ್ಚೇತನ ಕೊಡಬೇಕು ಅಂತ ಹೇಳುವಂಥದ್ದು. 91ರ ಇಸ್ವಿಯಲ್ಲಿ ಅವರು ತಂದಂತಹ ಇಂಡಸ್ಟ್ರಿಯಲ್ ಏನು ಆ ಜಾಗತೀಕರಣ ಅಥವಾ ಅದರ ಪರಿಣಾಮ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನಂತರದ ದಿನಗಳಲ್ಲಿ ಅನುಭವಿಸಿದ್ದೇವೆ ಅಂತ ಹೇಳುವಂಥದ್ದನ್ನು ನಾವನ್ನು ಒಪ್ಪದೇ ಇರೋದಕ್ಕೆ ಆಗುವುದೇ ಇಲ್ಲ. ಅದೇ ರೀತಿಯಲ್ಲಿ ಈ ಬಾರಿ ಕೃಷಿಕರ ಕ್ಷೇತ್ರದಲ್ಲಿಯೂ ಆ ರೀತಿಯ ಒಂದು ಬದಲಾವಣೆ ತರುವಂತಹ ಪ್ರಯತ್ನವನ್ನು ಅವರ ಮ್ಯಾನಿಫೆಸ್ಟೋದಲ್ಲಿಯೇ ಹೇಳಿರುವಂತಹ ಸಂಗತಿಗಳನ್ನು ಕೂಡ ನಾವು ತರ್ತಾ ಇರುವಾಗಲೂ ಅವರು ಅದನ್ನು ವಿರೋಧ ಮಾಡ್ತಾ ಇರುವಂಥದ್ದು ವಿಪರ್ಯಾಸ ಅಂತ ಹೇಳುವಂಥದ್ದು. ಇಂಡಿಯಾ ವರ್ಕ್ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ ಸಂಕೇತ್ ಅವರೇ? ಮೇಕ್ ಇನ್ ಇಂಡಿಯಾ ವರ್ಕ್ ಆಗಬೇಕು ಅಂತಂದರೆ ನೋಡಿ, ನಾವು ವಿರೋಧ ಮಾಡ್ತೀವಿ ಅಂತಲ್ಲ. ಮೇಕ್ ಇನ್ ಇಂಡಿಯಾ ಒಳ್ಳೆ ಕನ್ಸೆಪ್ಟೇ. ಅದು ಮೇಕ್ ಇನ್ ಇಂಡಿಯಾ ಅದು ಚಲಾವಣೆಯಲ್ಲಿ ಬರಬೇಕು ಅಥವಾ ಯಶಸ್ವಿ ಆಗಬೇಕು ಅಂತಂದರೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ಸ್ವಲ್ಪ ನಾವು ಎಕ್ಸೆಂಪ್ಷನ್ ಕೊಟ್ಟರೆ ಸ್ಯಾಟಿಸ್ಫೈ ಆಗಲ್ಲ. ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಪ್ಲಸ್ ಅವ್ರಿಗೆ ಎಕ್ಸೆಂಪ್ಷನ್ಸ್ ಕೊಡಬೇಕು, ಪ್ಲಸ್ ಅವ್ರಿಗೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸು ಅಥವಾ ಮಷಿನರೀಸ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸಬ್ಸಿಡಿ ಕೊಡಬೇಕು, ಅಥವಾ ಅದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅದಕ್ಕೆ ಪೂರಕವಾದ ಇನ್ನೊಂದು ಇಂಡಸ್ಟ್ರಿ ಇರ್ತದೆ, ಅವ್ರಿಗೂ ಕೂಡ ಸಬ್ಸಿಡಿ ಕೊಡಬೇಕಾಗ್ತದೆ. ಆ ರೀತಿ ಒಂದು ಇಂಡಸ್ಟ್ರಿ ನಡಿಬೇಕು ಅಂತಂದರೆ ಫಾರಿನ್ದಿಂದ ಮಷಿನ್ಗಳನ್ನು ತಂದು ಮಾತ್ರ ನಡೆಸೋಕ್ಕಾಗಲ್ಲ. ಇಂಡಿಯಾದಲ್ಲೇ ಅದನ್ನು ಇನ್ನೊಂದು ಇಂಡಸ್ಟ್ರಿ ಸೆಟಪ್ ಮಾಡಿ ಅದರಿಂದ ಮಷಿನ್ಗಳನ್ನು ತಯಾರು ಮಾಡಿ ಆ ಮಷಿನ್ಗಳನ್ನು ಕಡಿಮೆ ಬೆಲೆಯಲ್ಲಿ ಇವರು ಕೊಟ್ಟರೆ ಆ ಇಂಡಸ್ಟ್ರಿನೂ ಬದುಕ್ತದೆ, ಮತ್ತೊಂದು ಇನ್ನೊಂದು ಅದರ ಮೇಲೆ ಡಿಪೆಂಡ್ ಇರುವಂಥ ಇಂಡಸ್ಟ್ರಿನೂ ಬದುಕ್ತದೆ. ಈ ಆಮದು ಮಾಡ್ಕೊಳ್ಳೋದನ್ನ ನಾವು ಕಡಿಮೆ ಮಾಡಿದರೆ ಮಾತ್ರ, ಹೊರದೇಶದ ಮೇಲೆ ನಾವು ಡಿಪೆಂಡ್ ಆಗಿರೋದನ್ನ ಡಿಪೆಂಡೆನ್ಸಿ ಕಡಿಮೆ ಮಾಡಿದ್ರೆ ಮಾತ್ರ ಒಂದು ಮಟ್ಟಿಗೆ ನಾವು ಇಂಪ್ರೂವ್ ಆಗಬಹುದು. ವೆಲ್ಕಮ್ ಬ್ಯಾಕ್ ಟು ಯು ಸರ್. ಯಾವುದೇ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಾಗಲಿ, ಟೆಲಿಕಾಂ ಉಪಕರಣಗಳಾಗಲಿ, ವೈದ್ಯಕೀಯ ಉಪಕರಣಗಳಾಗಲಿ, ಇವೆಲ್ಲವನ್ನೂ ಕೂಡ ನಾವು ಆಮದು ಮಾಡ್ಕೋತೀವಿ. ಹಂಗೆ ನೋಡಕ್ಕೆ ಹೋದ್ರೆ ಮೇಕ್ ಇನ್ ಇಂಡಿಯಾ ಬಂದಿದೆ, ಆದರೆ ಎಷ್ಟು ಮಟ್ಟಿಗೆ ಅದು ಈಗ ಎಫೆಕ್ಟಿವ್ ಆಗಿ ಜಾರಿ ಆಗುತ್ತೆ ಅನ್ನೋದು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೌಂಟ್ ಆಗುತ್ತೆ. ಚರ್ಚೆ ಮುಂದುವರಿಸ್ತೀನಿ. ಮಗದೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ನಮೋ ಸರ್ಪ್ರೈಸ್ ಬ್ರೇಕ್ ಆದಮೇಲೆ. ಅಲ್ಲ ಸ್ವಾಮಿ, ಸಿಡಿ ಬಗ್ಗೆ ಮಾತಾಡ್ತಿದ್ದೀರಿ.